ಮುನ್ನಲೆ ತೂಗಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಿಂಚನ ಕೋಡಿ. ಇವತ್ತು ನಾವು ಒಂದು ತೀರಾ ಬಡತನದ ಕುಟುಂಬದ ಜೊತೆ ಇದ್ದೇವೆ. ಅವ್ರು ಯಾರು ಏನಂತೆಲ್ಲ ಹೇಳ್ತೇನೆ. ಅವ್ರು ಇವಾಗಷ್ಟೇ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಅಂತ ಹೇಳಿ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಒಂದು ತೀರಾ ಬಡತನದ ಕುಟುಂಬ, ದಿನಕೂಲಿ ಕೆಲಸ ಮಾಡುವಂತಹ ಕುಟುಂಬ. ಅವರಿಗೆ ಅವರ ಕುಟುಂಬಕ್ಕೆ ಒಂದು ಕಷ್ಟ ಎದುರಾಗ್ತದೆ. ಆ ಕಷ್ಟ ಅವರಿಗೆ ಇಂತಹ ಸ್ಥಿತಿ ಬರ್ತದೆ ಅಂತ ಕೂಡ ಅವರು ಅಂದ್ಕೊಂಡಿರೋದಿಲ್ಲ. ಅದೇನಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಗುತ್ತಿಗಾರಿನ ಶಿಲ್ಪಾ ಮತ್ತು ಗಿರೀಶ್ ಎಂಬ ದಂಪತಿಗಳು ವಾಸಿಸ್ತಾ ಇರ್ತಾರೆ. ಅವರಿಗೊಂದು ಮುದ್ದಾದ ಮಗು ಬರ್ತದೆ. ಮುದ್ದಾದ ಮಗುವಿನ ಜನನ ಇನ್ನೇನು ಆಗಬೇಕು ಆಗಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆಗಿ ಒಂದು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗ್ತದೆ ಮಗುಗೆ ಹಾರ್ಟಿನ ಸಮಸ್ಯೆ ಇದೆ ಅಂತ. ಈ ವಿಷಯನ ಕೇಳಿದಂಥ ಕುಟುಂಬ ತಕ್ಷಣ ಏನು ಮಾಡ್ತಾರೆ ಅಂದರೆ, ಏನು ಮಾಡೋದು ಮಗುಗೆ ಅಂತೇಳಿ ಅಲ್ಲೇ ಕಂಗಾಲಾಗ್ತಾರೆ. ಏನೂ ದಿಕ್ಕು ತೋಚಂತಾಗ್ತದೆ. ಅಲ್ಲೇ ಡಾಕ್ಟ್ರು ಹೇಳ್ತಾರೆ ಮಂಗಳೂರಿನ AJ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಂತ. ಹಾಗೆ ಇವರು AJ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡ್ತಾರೆ. AJ ಹಾಸ್ಪಿಟಲ್ಲಿ ಒಂದು ದಿವಸ ನೋಡ್ತಾರೆ. ಆಮೇಲೆ ಹೇಳ್ತಾರೆ ಮಗುಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಬೇಕು. 1-2 ದಿವಸ ಆದಮೇಲೆ ಅಂದರೆ ಗೊತ್ತಾಗ್ತದೆ ಕೈಮೀರಿ ಹೋಗೋ ಸ್ಥಿತಿಯಲ್ಲಿದೆ. ಹಾಗೆ ಮಗುಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಆಗಬೇಕು, ತಕ್ಷಣ ನಾರಾಯಣ ಹಾಸ್ಪಿಟಲಿಗೆ ಕಳಿಸಿ ಅಂತ. ಈ ಸಂದರ್ಭದಲ್ಲಿ ಅವರಿಗೆ ಏನೂ ಗೊತ್ತಿರೋದಿಲ್ಲ, ಏನೂ ತಿಳಿದಿರೋದಿಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನಂತ ಗೊತ್ತಿರೋದಿಲ್ಲ. ಸಡನ್ನಾಗಿ ಆ ಹಾಸ್ಪಿಟಲ್ ಅವರು ಏನು ಮಾಡ್ತಾರೆ ಅಂದರೆ, ಆ್ಯಂಬುಲೆನ್ಸ್, ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಸರ್ವಿಸ್ನ ಮೂಲಕ ಬೆಂಗಳೂರಿನ ನಾರಾಯಣ ಹಾಸ್ಪಿಟಲಿಗೆ ಮಗುನ ಶಿಫ್ಟ್ ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಬ್ಬರು ವ್ಯಕ್ತಿ ಗೊತ್ತಾಗ್ತಾರೆ, ನಿರಂತ್ ದೇವಸ್ಯ ಅಂತ ಹೇಳಿ. ಅವರು ತನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದ್ರ ಜೊತೆಗೆ ಸ್ಟೇಟಸ್, ಸ್ಟೋರಿ ಎಲ್ಲನೂ ಹಾಕ್ತಾರೆ. ಅದರಿಂದ ಅವರಿಗೆ ತುಂಬ ಜನ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಹೆಲ್ಪ್ ಮಾಡಿದಂಥ ಅಮೌಂಟು ಅಡ್ಮಿಷನ್ಗಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ಸ್ ಇರ್ತದೆ ಅಂದರೆ ಇನ್ವೆಸ್ಟಿಗೇಷನ್ಸ್, ಲ್ಯಾಬ್ ಟೆಸ್ಟ್, ಎಕ್ಸ್ರೇ, ಅದು ಇದು ಏನೆಲ್ಲ ಬೇಕು ಅಂತ ಇರ್ತದೆ, ಅದೆಲ್ಲದಕ್ಕೂ ಆ ಅಮೌಂಟು ಖರ್ಚಾಗ್ತದೆ. ಅದಾದಮೇಲೆ ಅವ್ರು ಏನು ಮಾಡೋದು, ಡಾಕ್ಟ್ರ್ ಬಂದು ಹೇಳ್ತಾರೆ 10 ಲಕ್ಷ ಬೇಕಾಗ್ತದೆ ಅಂತ. ಇವರಿಗೆ ಅದು ತಲೆಯಲ್ಲೇ ಇರ್ತದೆ, 10 ಲಕ್ಷ ಎಲ್ಲಿಂದ ತರೋದು ಅಂತ ಹೇಳಿ. ಈಗ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿಕೊಂಡು ತುಂಬ ಜನ ರೆಸ್ಪಾನ್ಸ್ ಕೂಡ ಮಾಡಿದ್ರು. ಆ ಅಮೌಂಟ್ ಎಲ್ಲ ಅವರಿಗೆ ಅಲ್ಲೇ ಖರ್ಚಾಗಿರ್ತದೆ. ಆಮೇಲೆ ಏನು ಮಾಡ್ತಾರೆ, ಅಲ್ಲಿಯ ಹಾಸ್ಪಿಟಲ್ ಅವರು ತಕ್ಷಣ ಮಗುನ ನೋಡಿ ಮತ್ತು ಅವರ ಅಟೆಂಡರ್ಸ್ನ ನೋಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, BPL ಕಾರ್ಡ್ ಇದೆ ಅಲ್ವಾ, ಅಲ್ಲಿನ ಸಿಬ್ಬಂದಿಗಳು ತಕ್ಷಣವಾಗಿ ಅವ್ರನ್ನ BPL ಕಾರ್ಡ್ ಮೂಲಕ ಇದು ಮಾಡಿ ಅಂತೂ ಮಗುನ ಅದೇ ದಿವಸ ನೈಟು ಪ್ರೊಸೀಜರ್ಗೆ ಕಳಿಸ್ತಾರೆ. ಅಡ್ಮಿಷನ್ ಕೂಡ ಆಗ್ತದೆ. ಮಗು ಈಗ ಸರ್ಜರಿಯಲ್ಲಿ ICUಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದೆ. ಅಬ್ಸರ್ವೇಷನ್ನಲ್ಲಿ ಮಗುನ ಇಟ್ಟಿದ್ದಾರೆ. ಇವಾಗ ನಮ್ಮ ಜೊತೆ ಇದ್ದಾರೆ ಮಗುವಿನ ಮಾವ ಮೋಹನ್ ಅಂತ ಹೇಳಿ, ಇವರು ಮಗುವಿನ ತಾಯಿ ಶಿಲ್ಪಾ ಅಂತ ಹೇಳಿ. ಇವಾಗ ಇವರಿಗೆ ಆ್ಯಕ್ಚುಲಿ ಹೇಳೋದು ಅಂತ ಹೇಳಿದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಇವರಿಗೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಏನಂದರೆ, ಮಗುವಿನ ಟ್ರೀಟ್ಮೆಂಟ್ ನಡೀತಾ ಇದೆ, ಮಗು ICUಯಲ್ಲಿದೆ ಅಲ್ಲ, ಅಬ್ಸರ್ವೇಷನಲ್ಲಿದೆ. ಮಗುಗೇನಾದರೂ ಹೊರಗಡೆಯಿಂದ ಏನಾದರೂ ಥಿಂಗ್ಸ್ ತರಬೇಕು, ಇಲ್ಲ ಅಂದರೆ ಏನಾದರೂ ಹೊರಗಡೆ ಹೋಗಬೇಕು. ಇವರಿಗೆ ಮತ್ತು ಊಟದ ಖರ್ಚು ಅಷ್ಟೇ. ಈಗ 2-3 ತಿಂಗಳು ಅಂದರೆ ಒಂದು ದಿವಸ ಬಾಡಿಗೆ ಎಷ್ಟು ಕೊಟ್ಟಿದ್ದೀರಾ ನೀವು? 700-800 ಬಾಡಿಗೆ ಕೊಟ್ಟಿದ್ದಾರಂತೆ. ಹಾಗೆ 700-800 ಒಂದು ತಿಂಗಳಿಗೆ 700-800 ಹಾಗೆ ಮಾಡಿದ್ರೆ ತುಂಬ ಆಗ್ತದಲ್ವಾ. ಅದೇ ಥರ 2-3 ತಿಂಗಳಾದರೆ ತುಂಬ ಖರ್ಚಾಗ್ತದೆ. ಅದಲ್ಲದೆ ತುಂಬ ಅಮಾಯಕರು ಬೇರೆ, ತುಂಬ ಮುಗ್ಧರು ಬೇರೆ, ಏನೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಕೆಲಸಕ್ಕೆ ಹೋಗುವಂತೇಳಿ ಹೋಗಿ ನೋಡಿದರೆ ಏನಂತೇಳಿ ಕೆಲಸ ಮಾಡ್ತಾರೆ, ಏನಂತೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಇವರಿಗಷ್ಟೇ ಏನೂ ಗೊತ್ತೇ ಇರಲಿಲ್ಲ ಇಲ್ಲಿ ತನಕ. ಇಲ್ಲಿ ಏನೋ ಬಂದವರು ಇಲ್ಲಿ ಹಾಸ್ಪಿಟಲ್ ಅವರು ಹೆಲ್ಪ್ ಮಾಡಿದ್ರು ಅಂತ ಅಷ್ಟೇ. ಅದಾದಮೇಲೆ ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದೀರಾ, ಆದರೆ ಆ ಅಮೌಂಟ್ ಇವರಿಗೆ ಎಲ್ಲಿಗೆ ಕೂಡ ಸಾಕಾಗ್ತಿಲ್ಲ ಅಂತೆ. ಹಾಗೆ ನೀವು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡಿ. ಈ ವಿಡಿಯೋದಲ್ಲಿ ಸ್ಕ್ಯಾನರ್ ಹಾಕಿರ್ತಾನೆ, ಆ ಸ್ಕ್ಯಾನರ್ನ ಸ್ಕ್ರೀನ್ಶಾಟ್ ತಗೊಂಡು ಗೂಗಲ್ ಪೇಗೆ ಹೋಗಿ ನೀವು ಹೆಲ್ಪ್ ಮಾಡ್ಬೋದು. ಈಗ ICUಲೆಲ್ಲ ನಿಮ್ಮನ್ನು ಬಿಡೋದಿಲ್ಲ ಅಲ್ಲ ಒಳಗೆ ಹೋಗಲಿಕ್ಕೆ, ಅಂದರೆ ಟೈಮಿಂಗ್ಸ್ ಇರ್ತದೆ, ಟೈಮಿಂಗ್ಸಿಗೆ ಹೋಗ್ತಾ ಇದ್ದೀರಾ. ಮತ್ತು ನೀವು ಹೊರಗಡೆ ಎಲ್ಲಿ ಸ್ಟೇ ಆಗಿರ್ತೀರಿ? ಇಲ್ಲಿ ಹೊರಗಡೆ ರೂಮ್ ಮಾಡ್ಕೊಂಡಿದ್ದೀರಲ್ಲ, ಕಾವೇರಿ ಗೆಸ್ಟ್ ಹೌಸಲ್ಲಿ, ಅಲ್ಲಿ ರೂಮ್ ಮಾಡ್ಕೊಂಡಿದ್ದೀರಾ. ಊಟ ಕೂಡ ನೀವು ಹೊರಗಡೆಯಿಂದನೇ ತರಬೇಕಲ್ಲ. ಈಗ ನಿಮಗೆ ಎಷ್ಟಾಗ್ತಿದೆ ಅಂದರೆ ಒಬ್ಬರಿಗೆ ಊಟಕ್ಕೆ ಎಷ್ಟಾಗ್ತಿದೆ ಅಲ್ಲಿ? 4 ಜನ ಇದೆ, ಒಂದು 500-400 ಒಂದು ಹೊತ್ತಿಗೆ 500-600 ಹಾಗೆ ಆದರೆ ತುಂಬ ಆಗ್ತದಲ್ಲ ನಿಮಗೆ ಖರ್ಚಿಗೆ. ಮತ್ತು ಇಲ್ಲಿ ಯಾರು ಕೂಡ ಇವರಿಗೆ
ಗೊತ್ತಿಲ್ಲದೆ ಇರೋದ್ರಿಂದ ಇವರು ಮಗುವಿನ ಮಾವ ಮೋಹನ್ ಅಂತ ಹೇಳೋರು ಅವರೇ ಇದ್ದಾರೆ. ಅವರು ಕೂಡ ಕೆಲಸಕ್ಕೆ ಹೋಗದೇ ಇದ್ದಾರೆ. ಇಲ್ಲಿ ಕೆಲಸ ಹುಡುಕ್ಬೇಕಂದ್ರೆ ಎಲ್ಲಿ ಏನು ಅಂತೇಳಿ ಗೊತ್ತಿಲ್ಲ. ತುಂಬ ಮುಗ್ಧರಾಗಿರೋದ್ರಿಂದ ಹಾಸ್ಪಿಟಲಲ್ಲಿ ಏನಾಗ್ತಿದೆ ಅಂತ ಕೂಡ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರಿಗೆ BPL ಕಾರ್ಡ್ದು ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ಇವರಿಗೆ ತಿಳಿದಿರಲಿಲ್ಲ. ಸರ್ಜರಿ ಅದರಲ್ಲಿ ಆಗಿದೆ. ಆದರೆ ಇನ್ನು ಉಳಿದ ಖರ್ಚುಗಳನ್ನು ಅಂದರೆ 2 ರಿಂದ 3 ತಿಂಗಳಿಗೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ಇವರ ಕೈಯಿಂದ ಆಗೋದಿಲ್ಲ. ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮಗೆ ಎಷ್ಟು ಆಗ್ತದೆ ಅಷ್ಟು ಹೆಲ್ಪ್ ಮಾಡಿ. ಒತ್ತಾಯ ಮಾಡಿ ಇಷ್ಟಿಷ್ಟೇ ಹಾಕಲೇಬೇಕು ಅಂತಿಲ್ಲ, ನಿಮ್ಮ ಕೈಯಿಂದ ಆದಷ್ಟು ಹೆಲ್ಪ್ ಮಾಡಿ. ಮತ್ತು ನಿರಂಜನ್ ದೇವಸ್ಯ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಲ್ಲ ಸರ್ಜರಿಗೆ, ಅವರಿಗೆ ಅಮೌಂಟ್ ಹಾಕಿದವರಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳಿಬಿಡಿ. ಇದರಲ್ಲಿ ಯಾರೆಲ್ಲ ಅಮೌಂಟ್ ಹಾಕಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹೌದು, ಆದರೆ ಅವರಿಗೆ ಎಲ್ಲಿಗೆ ಕೂಡ ಆ ಅಮೌಂಟ್ ಸಾಕಾಗ್ತಿಲ್ಲ. ಒಂದು ಸ್ವಲ್ಪ ಸಾಕಾಗಿದೆ, ಇನ್ವೆಸ್ಟಿಗೇಷನ್ಗೆಲ್ಲ ಅದು ಖರ್ಚಾಗಿದೆ. ಮತ್ತು ಇನ್ನೂ ಕೂಡ ಬೇಕಾಗಿರೋದ್ರಿಂದ ಎಷ್ಟು ದಿವಸ ಎಷ್ಟು ತಿಂಗಳು ಗೊತ್ತಿಲ್ಲ ನನಗೆ. ಅದೇ ಮಿನಿಮಮ್ ಅಂದರೆ ಒಂದು 2 ತಿಂಗಳು, 2 ರಿಂದ 3 ಆಗ್ಬೋದು ಅಂತ ಹೇಳಿದ್ದಾರೆ. ಯಾಕಂದರೆ ಹುಟ್ಟಿ 5 ದಿವಸ ಆಗಿರುತ್ತೆ ಅಲ್ಲ ಮಗುಗೆ. ಮಗು ICU ಉಂಟು, ಹಾಗೆ ನೋಡ್ಬೇಕು. ಹಾಗೆ ಮಗುನ ತಾಯಿಯ ಮುಖ ನೋಡಿದರೆ ಕೂಡ ಬೇಜಾರಾಗ್ತದೆ. ಇದೀಗ ಈ ತಾಯಿಗೆ ಸಾಂತ್ವನ ಹೇಳಲಿಕ್ಕೆ ಅಂತ ಒಂದು ಸ್ವಲ್ಪ ಅವ್ರನ್ನ, ಅಂದರೆ ತಾಯಿ ಕೂಡ ತುಂಬ ಕಂಗಾಲಾದರೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಮಗುಗೋಸ್ಕರ ಆದರೂ ತಾಯಿನ ಸ್ವಲ್ಪ ಸಾಂತ್ವನ ಹೇಳಲಿಕ್ಕೆ ಅಂತೇಳಿ ಅವರ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾರು ನೋಡ್ತಿದ್ದಾರೆ ಅವ್ರು. ನಿಮ್ಮ ಹೆಸರು ಸಿಂಚನ್, ನಿಮ್ಮ ಹೆಸರು ಬಿಂದು, ತಾಯಿ ಶಿಲ್ಪ, ನೀವು ಮಗುವಿನ ಮಾವ ಮೋಹನ್. ಹಾಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮ ಕೈಯಿಂದ ಆದಷ್ಟು ಹೆಲ್ಪ್ ಮಾಡಿ. ಮತ್ತು ಈ ವಿಡಿಯೋಸ್ ಹೆಚ್ಚು ಶೇರ್ ಮಾಡಿ. ಬರೀ ನನ್ನ ಅಕೌಂಟಿಂದ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಿಲ್ಲ. ನಿಮಗೆ ಬೇಕಿದ್ರೆ ಈ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪೋಸ್ಟ್ ಮಾಡಿ. ಆದಷ್ಟು ಈ ಬಡ ಕುಟುಂಬಕ್ಕೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗೆ ನಿರಂಜನ್ ದೇವಸ್ಯ ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ. ಅವರು ಕೂಡ ಕೇಳ್ತಾನೆ ಇದ್ದಾರೆ ಹೇಗಾಗಿದೆ ಏನಾಗಿದೆ ಅಂತ ಹೇಳಿ. ಹೇಗಾಗಿದೆ ಏನಾಗಿದೆ ಅಂತೆಲ್ಲ ಕಂಡೀಷನ್ ಕೇಳ್ತಾ ಇದ್ದಾರೆ. ಮತ್ತು ಅವರ ಅಕೌಂಟಿಗೆ ಹೋಗಿ ಚೆಕ್ ಮಾಡಿ. ನಾವು ಹೇಳ್ತಾ ಇರೋದು ಸುಳ್ಳು ಅಂತೆಲ್ಲ ಏನಾದರೂ ಅನಿಸೋದಂದ್ರೆ ಅವ್ರ ಅಕೌಂಟಿಗೆ ಹೋಗಿ ಚೆಕ್ ಮಾಡಿ, ಅಲ್ಲಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.